ಇಂಗ್ಲೀಷ್ ನನಗೆ ಕಷ್ಟ ಆಗ್ತಾ ಇದೆ, ಇಂಗ್ಲೀಷಲ್ಲಿ ನನಗೆ ಸ್ಕೋರ್ ಮಾಡಬೇಕಾಗಿದೆ, ಆದರೂ ಸಹ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನನಗೆ ಗ್ರಾಮರ್ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ನನಗೆ ಶಾರ್ಟ್ ಸಮರಿ ಏನಾದರೂ ಇದ್ರೆ ಕೊಡಿ, ಎಲ್ಲ ಕ್ವೆಶ್ಚನ್ಗೆ ಒಂದೇ ಒಂದು ಉತ್ತರವನ್ನು ಬರೆಯುವಂತಹದ್ದು ಏನಾದರೂ ಒಂದು ಮೆಥಡ್ ಇದ್ರೆ ಹೇಳ್ಕೊಡಿ. ಇಂಗ್ಲೀಷಲ್ಲಿ ಹೇಗಾದರೂ ಮಾಡಿ ಪಾಸ್ ಆಗಬೇಕು. ನಾನು ಪ್ರೈವೇಟ್ ಸ್ಟೂಡೆಂಟ್ ಇದ್ದೇನೆ, ನಾನು ಎಕ್ಸ್ಟರ್ನಲ್ ಮಾಡಿದ್ದೇನೆ, ನಾನು ಇಂಗ್ಲೀಷ್ ಫೇಲ್ ಆಗಿದೆ. ಇಂಗ್ಲೀಷ್ ಅಂದ್ರೆ ನನಗಾಗಲ್ಲ, ಆದರೂ ಸಹ ನಾನು ಇಂಗ್ಲೀಷಲ್ಲಿ ಪಾಸ್ ಆಗಬೇಕು, ಜಸ್ಟ್ ಪಾಸ್ ಆಗಬೇಕು, ಸ್ಕೋರ್ ಮಾಡಬೇಕು, ಅಥವಾ ಮಿಡ್ ರೇಂಜ್ಗೆ ಪಾಸ್ ಆಗಬೇಕು ಅನ್ನುವಂಥ ಎಲ್ಲ ಪ್ರಶ್ನೆ ನಿಮಗೂ ಸಹ ಇದ್ರೆ ಇಲ್ಲಿ ನಾನು ಹೇಳೋದಿಷ್ಟೇ, ಕೇವಲ 4 ಪಾಯಿಂಟ್ ಅನ್ನು ಬರೀರಿ, 4 ಅಂಕವನ್ನು ತೆಗೆದುಕೊಳ್ಳಿ. ಹೌದು ಸ್ನೇಹಿತರೆ, ಈಗ ಏನ್ ನೀವು ಕೇಳಿದ್ರೆ ದಿಸ್ ಇಸ್ ರೈಟ್. ಯಾವ ರೀತಿ ಕರೆಕ್ಟ್ ಆಗಿ 4ರಿಂದ 5 ಲೈನ್ ಅನ್ನು ಬರೆಯುವುದು, ಕೇವಲ ಕೀ ಪಾಯಿಂಟ್ಸ್ ಅನ್ನ ಬರೆದು ಸಹ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಪೂರ್ತಿ ಚಾಪ್ಟರ್ ನ ರೋಮಿಯೋ ಜೂಲಿಯಟ್ ಇಂದ ಹಿಡಿದು ದ ವಾಟರ್ ವರೆಗೂ ಎಲ್ಲಾ ಚಾಪ್ಟರ್ ನ ಕಂಪ್ಲೀಟ್ ಸಮರಿ. ಯಾವ ರೀತಿ ಅಂತಂದ್ರೆ ಜಸ್ಟ್ 1 ಪೇಜ್ ಅಲ್ಲಿ ಎಲ್ಲಾ ರೀತಿಯ ಕವರ್ ಆಗಿರ್ಬೇಕು. ಅದು ಜಸ್ಟ್ ಶಾರ್ಟ್ ಸಮರಿ. ಆ ಶಾರ್ಟ್ ಸಮರಿಯನ್ನ ನೀವೇನಾದ್ರು ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಬರೆದ್ರೆ, ಆನ್ಸರ್ ಶೀಟ್ ಅಲ್ಲಿ ಬರೆದ್ರೆ, ಕ್ವೆಶ್ಚನ್ಗೆ ಆ ಒಂದು ಆನ್ಸರ್ ಅನ್ನ ಬರೆದ್ರೆ, ಯು ವಿಲ್ ಡೆಫಿನೆಟ್ಲಿ ಗೆಟ್ 4 out of 4 ಮಾರ್ಕ್ಸ್. ಇಡ್ಲಪ್ಪ ಅಂತಂದ್ರೆ 3.5 ಮಾರ್ಕ್ಸ್ ಆದ್ರೂ ಕೊಡ್ಲೇಬೇಕು. ಎಲ್ಲಾ ಟಿಪ್ಸ್ ಅಂಡ್ ಟ್ರಿಕ್ಸ್, ಆ ಹ್ಯಾಕ್ಸ್ ಏನು ಅನ್ನೋದನ್ನ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಇದ್ದೇನೆ. ವಿಡಿಯೋನ ಕೊನೆಯದಾಗಿ ನಾನು ರಾಹುಲ್ ಬಿಡಾಲ್, ನೀವು ನೋಡ್ತಾ ಇದ್ರೆ ರಾಹುಲ್ ಬಿಡಾಲ್ ಎಜುಕೇಶನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಎಲ್ಲಾ ತರದ ಈ ಒಂದು PDF ನೋಟ್ಸ್ ಅನ್ನ ನಾನು ಕೊಡ್ತಾ ಇರ್ತೆ. ನಡಿ ವಿಡಿಯೋನ ಶುರು ಮಾಡೋಣ. ಯಾರಿಗಾದ್ರೂ ಇಂಗ್ಲೀಷ್ ಏನಾದರೂ ಕಷ್ಟ ಅನಿಸಿದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು. ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ, ಇಂಟ್ರಡಕ್ಷನ್ ಹೇಳಿದ್ದೇನೆ, ರೋಮಿಯೋ ಜೂಲಿಯೆಟ್ಟಿಂದ ಹಿಡಿದು ಲಾಸ್ಟ್ ದ ವಾಟರ್ವರೆಗೂ ನಿಮಗೆ ಏನೇ ಡೌಟ್ ಇದ್ರೂ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಜಸ್ಟ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರೋಮಿಯೋ ಸೇಸ್ ನೋಡಿ, ಇಲ್ಲಿ ರೋಮಿಯೋ ಜೂಲಿಯೆಟ್ ಮೇಲೆ 2 ಕ್ವೆಶನ್ ಬರುತ್ತೆ. ರೋಮಿಯೋ ಯಾವ ರೀತಿ ಜೂಲಿಯೆಟನ್ನು ಡಿಸ್ಕ್ರೈಬ್ ಮಾಡಿದ, ಜೂಲಿಯೆಟ್ ಯಾವ ರೀತಿ ರೋಮಿಯೋನ ಡಿಸ್ಕ್ರೈಬ್ ಮಾಡಿದ್ಲು ಅಂತ. ಅದನ್ನು ನಾನು ಕ್ವೆಶನ್ ಆಲ್ರೆಡಿ ಕೊಡ್ತೇನೆ. ಕ್ವೆಶನನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೇನೆ. ಕ್ವೆಶನ್ ಆಲ್ರೆಡಿ ಕೊಟ್ಟಿದ್ದೇನೆ, ನೀವು ಜಸ್ಟ್ ಹೋಗಿ ನೋಡಿ. ಇಲ್ಲಿ ಉತ್ತರವನ್ನು ಬರೀಬೇಕು ಅಂತಂದರೆ ಯಾವುದೇ ಚಾಪ್ಟರಿಂದ ಜಸ್ಟ್ ಕ್ವೆಶನ್ ಬಂದರೆ ಯಾವ ರೀತಿ ಕರೆಕ್ಟಾಗಿ ಬರೀಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೇನೆ. ಜಸ್ಟ್ ನೀವೇನು ಬೇಡ ನೋಡಿ, ಏನಂತಂದರೆ ಇವು 4-5 ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕು. ಏನು, ಜೂಲಿಯೆಟ್ ಟೀಚರ್ಸ್ ದ ಟಾರ್ಚ್ ಟು ಬರ್ನ್ ಲೈಟ್, ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಇವೇನಿದೆಯಲ್ಲ, ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮಾಗಿ 4 ಅಂಕವನ್ನು ಗಳಿಸ್ತೀರ. ಅವ್ರು ನೋಡೋದಿಷ್ಟೇ, ಯಾವುದೇ ಒಂದು ಕ್ವೆಶನಲ್ಲಾಗಲಿ ಜಸ್ಟ್ ಈ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೋಡ್ತಾರೆ. ಅದೇ ರೀತಿಯಾಗಿ ಜೂಲಿಯೆಟನ್ನು ಪಾಯಿಂಟನ್ನು ನೋಡೋಣ. ಈಗ ಇಲ್ಲಿ ನೋಡಿ ಏನಂತ ಹೇಳ್ತಾಳೆ. ಜೂಲಿಯೆಟ್ ಸೇಸ್ ಹಿ ಲೈಸ್ ಆನ್ ದ ವಿಂಗ್ಸ್ ಆಫ್ ನೈಟ್, ರೋಮಿಯೋ ಇಸ್ ದ ಡೇ ಆಫ್ ಹರ್ ನೈಟ್, ಹಿ ಶುಡ್ ಬಿ ಕಟ್ ಔಟ್ ಇನ್ ದ ಲಿಟಲ್ ಸ್ಟಾರ್ಸ್ ಆಫ್ಟರ್ ಹರ್ ಡೆತ್. ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್, ಸೆಂಟೆನ್ಸನ್ನು ಜೂಲಿಯೆಟ್ ರೋಮಿಯೋ ಮೇಲೆ ಡಿಸ್ಕ್ರೈಬ್ ಮಾಡ್ತಾಳೆ. ನೀವು ಏನಾದರೂ ಕ್ವೆಶನಲ್ಲಿ ಆನ್ಸರ್ ಬರೆಯುವಾಗ ಈ ಪಾಯಿಂಟ್ಸ್ಗಳು ನಿಮ್ಮ ಉತ್ತರದಲ್ಲಿರಬೇಕು. ಜಸ್ಟ್ ಇದು ಪೂರ್ತಿಯಾಗಿರ್ತಕ್ಕಂಥ ಸಮರಿ. ಈ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ರಿ, ಮುಗಿದು ಹೋಯ್ತು. ಈಗ ಜಸ್ಟ್ 2 ಪ್ಯಾರಾದ ರೋಮಿಯೋ ಮೇಲೆ 4 ಅಂಕದ ಪ್ರಶ್ನೆ ಬರುತ್ತೆ, ಜೂಲಿಯೆಟ್ ಮೇಲೆ 4 ಅಂಕದ ಪ್ರಶ್ನೆ ಬರುತ್ತೆ. ಇಲ್ಲಿ ನೋಡಿ, ರೋಮಿಯೋ ಮೇಲೆ ಯಾವುದೇ ಪ್ರಶ್ನೆ ಬರಲಿ, ಇದಿಷ್ಟನ್ನು ಬರೆದ್ಬಿಡಿ. ಸಿಂಪಲ್ ಆಗಿರ್ತಕ್ಕಂಥ ಸಮರಿ, ಇದು ಪೂರ್ತಿಯಾಗಿರ್ತಕ್ಕಂಥ ಸಮರಿ. ಇದು ಜೂಲಿಯೆಟ್ ಮೇಲೆ ಇರ್ತಕ್ಕಂಥ ಸಮರಿ. ಇಷ್ಟೊಂದು ಈಸಿಯಾಗಿರ್ತಕ್ಕಂಥದ್ದು. ಇದೊಂದು ಪ್ಯಾರಾ 2 ಪ್ಯಾರಾಗ್ರಾಫನ್ನು ಓದಿದರೆ ಆರಾಮಾಗಿ 4 ಅಂಕ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದು ಈಸಿಯಾಗಿರ್ತಕ್ಕಂಥ ಮೆಥಡ್. ಇದನ್ನಿಷ್ಟು ಓದಲೇಬೇಕು. ವಿಡಿಯೋನ ಪೌಸ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರ್ಕೊಳ್ಳಿ, ಲಿಟ್ರಲಿ ಮಾಡಿ. ಇನ್ನು 2 ಮೇಲೆ, ಯಾಕಂತಂದರೆ ಸ್ವಲ್ಪ 2 ಬರೆದವ್ರು ಯಾರು, ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್. ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದ್ದಾವೆ. ಎಷ್ಟು ಪಾಯಿಂಟ್ಸು, ತುಂಬ ಏನಿಲ್ಲ ಪಾಯಿಂಟ್ಸ್. ನಾವು ನೋಡಬೇಕಾಗಿರೋದಿಷ್ಟೇ. ಏನಪ್ಪ, ಮೊನಾಕೋ ಹ್ಯಾಡ್ ಅ ಪಾಪ್ಯುಲೇಷನ್ ಆಫ್ 7,000 ಪಾಪ್ಯುಲೇಷನನ್ನು ಹೊಂದಿದೆ. ಅಲ್ಲಿ ಆರ್ಮಿ ಎಷ್ಟಿದೆ, 60 men, ಓನ್ಲಿ 60 men. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ. ನೀವು ಅದನ್ನು ಲಿಟ್ರಲಿ ನೋಡಿ ಬರ್ಕೊಳ್ಳಿ. ನಾನು ತುಂಬ ಈಸಿಯಾಗಿರ್ತಕ್ಕಂಥ ನೋಟ್ಸ್ ಕೊಡ್ತಾ ಇದ್ದಾರೆ. ದ ಈಸಿಯೆಸ್ಟ್ ನೋಟ್ಸ್ ಅಂದರೆ ಇದೆ. ನೀವು ಇದನ್ನು ಜಸ್ಟ್ ರೆಫರ್ ಮಾಡಿ ಆರಾಮಾಗಿ ಇಂಗ್ಲೀಷಲ್ಲಿ ಪಾಸ್ ಆಗಿ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ರೋಮಿಯೋ ಜೂಲಿಯೆಟ್ ಆಯಿತು. 2 ಮೇಲೆ ಯಾವುದೇ ಕ್ವೆಶನ್ ಬರಲಿ, ನಾನು ಕ್ವೆಶನನ್ನು ಕೊಡ್ತಾ ಇದ್ದೇನೆ. ಬೇಕಿದ್ದರೆ ಈ ವಿಡಿಯೋದ ಲಿಂಕ್ ಕೆಳಗೆ ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಪೂರ್ತಿಯಾಗಿರ್ತಕ್ಕಂಥ 1 ಪ್ಯಾರಾಗ್ರಾಫ್ ಎಷ್ಟಿದೆ ಇಲ್ಲಿ ನೋಡಿ, ಜಾಸ್ತಿ ಏನಿಲ್ಲ. 1 ಪ್ಯಾರಾಗ್ರಾಫ್, 2ನೇ ಪ್ಯಾರಾಗ್ರಾಫ್, 3 ಪ್ಯಾರಾಗ್ರಾಫ್ ಇದೆ. ಈ 3 ಪ್ಯಾರಾಗ್ರಾಫನ್ನು ಓದಿದರೆ ಕಮ್ಮಿ ಇಲ್ಲ ಅಂತ, 4 ಪ್ಯಾರಾಗ್ರಾಫ್ ಇದೆ. ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ. ಈ 4 ಪ್ಯಾರಾಗ್ರಾಫನ್ನು ಓದಿದರೆ ಜಾಸ್ತಿ ಏನಿಲ್ಲ. ಅದು ನೀವು ಏನಾದರೂ ನೋಟ್ಬುಕ್ಕಲ್ಲಿ ಬರ್ಕೊಂಡ್ರೆ ಕಡಿಮೆ ಇರುತ್ತೆ.
ಇದನ್ನಿಷ್ಟು ಓದಿದರೆ ಮಿನಿಮಮ್ ಏನೇ ಇಲ್ಲ ಅಂತಂದ್ರು 6 ಅಂಕಕ್ಕೊಂದು 4 ಅಂಕಕ್ಕೊಂದು ಬರಲೇಬೇಕು. ಫಿಕ್ಸ್ ಕ್ವೆಶನ್ ಇದರಲ್ಲಿ ಬರುತ್ತೆ 2D ಅವರಿಂದ. ಓಕೆ, ಇನ್ನೊಂದು ಸಲ ತೋರಿಸ್ತಾ ಇದ್ದಾನೆ, ಇದರದ್ದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸಮ್ಮರಿ, ಮೊನಾಕೋ ವಾಸ್ ಅ ಟಾಯ್ ಕಿಂಗ್ಡಮ್, ಈ ರೀತಿಯಾಗಿರ್ತಕ್ಕಂಥದ್ದು. ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಟು ಪ್ಲೇಸ್ ಇನ್ ಮೊನಾಕೋ ನೋಡಿ, ಸ್ಕ್ರೀನ್ಶಾಟನ್ನು ತೊಗೊಳ್ಳಿ, ಪೌಸ್ ಮಾಡಿ. ಓಕೆ, ಇಲ್ಲಿ ಇನ್ನು ಆನ್ ಚಿಲ್ಡ್ರನ್ ಮೇಲೆ 6 ಮಾರ್ಕ್ಸ್ನ ಕ್ವೆಶನ್ ಬರ್ತಾ ಇದೆ. 6 ಮಾರ್ಕ್ಸ್ನ ಕ್ವೆಶನ್ ಬರ್ತಾ ಇದೆ. ಯಾವ ಕ್ವೆಶನ್ನ ಇದ್ರ ಮೇಲೂ ಒಂದು ವಿಡಿಯೋ ಮಾಡಿದ್ದಾನೆ. ಖಲೀಲ್ ಗಿಬ್ರಾನ್, ಚಿಲ್ಡ್ರನ್ ಕಮ್ ಥ್ರೂ ಬಟ್ ನಾಟ್ ಫ್ರಮ್ ಪೇರೆಂಟ್ಸ್, ಈ ರೀತಿಯಾಗಿರ್ತಕ್ಕಂಥ ಇವಿಷ್ಟು ಪಾಯಿಂಟ್ಸ್ಗಳು ನೀವೇನಾದರೂ ಬರಿತಾ ಇದ್ದರೆ 4 ಮಾರ್ಕ್ಸಿನ ಕ್ವೆಶನ್ ಅಥವಾ 6 ಮಾರ್ಕ್ಸಿನ ಕ್ವೆಶನ್ ಏನಾದರೂ ಬಂದರೆ ಇವಿಷ್ಟು ಪಾಯಿಂಟನ್ನು ನಿಮ್ಮ ಒಂದು ಉತ್ತರ ಒಳಗೊಂಡಿರಬೇಕು. ಇದನ್ನೆಲ್ಲ ಲಿಟ್ರಲಿ ಬರ್ಕೊಳ್ಬೇಕು ನೀವು, ಅಂದರೆ ಮಾತ್ರ ಇಂಗ್ಲೀಷಲ್ಲಿ ಸ್ಕೋರ್ ಆಗೋದು. ಕ್ವೆಶನ್ ಕೊಡ್ತಾ ಇಲ್ಲ, ನೀವು ಜಸ್ಟ್ ಇದನ್ನೆಲ್ಲ ಸಮರಿ ಎಲ್ಲ ಕೊಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಇದನ್ನಿಷ್ಟು ಓದಿ ಯಾವುದೇ ಕ್ವೆಶನನ್ನು ಬಂದರೂ ಸಹ ನೀವು ಆರಾಮಾಗಿ ಫೇಸ್ ಮಾಡ್ಬೋದು. ಹೌದು, ಸಮರಿ 4 ಅಂಕಕ್ಕಾದರೂ ಬರೀಲಿ, 6 ಅಂಕಕ್ಕಾದರೂ ಬರೀಲಿ, ನೀವು ಇದಿಷ್ಟನ್ನು ನೀವು ಬಾಯ್ ಹಾಟ್ ಹಾಕ್ಕೊಂಬಿಡಿ. ನೀವು ಓದಿದರೆ ಓದಿ, ಇಲ್ಲ ಅಂತಂದರೆ ಜಸ್ಟ್ ಬಾಯ್ ಹಾಟ್ ಹಾಕ್ಕೊಂಡು ಇದನ್ನು ನೀವು ಲಿಟ್ರಲಿ ಮಾಡಬೇಕು ಈ ಕೆಲಸನ, ಅಂದರೆ ಅದು ಆಗುತ್ತೆ. ಜಸ್ಟ್ ಇದು 6 ಅಂಕಕ್ಕೆ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆ, 4 ಅಥವಾ 6 ಅಂಕಕ್ಕೆ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆ ಇದು. ಇನ್ನು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಈ ಚಾಪ್ಟರನ್ನು ನೀವು ಸ್ಕಿಪ್ ಮಾಡಿದರೂ ಸಹ ಏನು ತಪ್ಪಿಲ್ಲ ಅಂತ ಹೇಳ್ತಾನೆ. ಬಟ್ ಯಾರಾದರೂ ಓದ್ತೀರಾ ಅಂತಂದರೆ ಓದಿ, ನಾನು ಇಲ್ಲಿ ಪಾಯಿಂಟ್ಸನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಎಕಾಲಜಿಕಲ್ ಜರ್ನಿ, ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಬಿಹೈಂಡ್ ಮೊನೋಕಲ್ಚರ್ಸ್, ತುಂಬ ಟಫ್ ಇರ್ತಕ್ಕಂಥ ಚಾಪ್ಟರ್. ಇದನ್ನು ಜಸ್ಟ್ ಸ್ಕಿಪ್ ಮಾಡಿದರೂ ಏನು ತೊಂದರೆ ಇಲ್ಲ, ಆರಾಮಾಗಿ ಇನ್ನೊಂದು ಕ್ವೆಶನ್ನ ನಾವು ಬೇರೆ ಚಾಪ್ಟರಿಂದ ಬರಿಬೋದು. ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್, ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ, ಈ ರೀತಿ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಈ ರೀತಿಯಾಗಿರ್ತಕ್ಕಂಥದ್ದಿದೆ. ಇದೆಲ್ಲ ಈ ಚಾಪ್ಟರ್ನ ಬಿಟ್ಟರು ಏನು ತಪ್ಪಿಲ್ಲ. ಇಲ್ಲಿ ಸಮರಿಯನ್ನು ಕೊಡ್ತಾ ಇದ್ದೇನೆ, ಒಂದೇ ಸಮರಿ. ಈ ಪ್ಯಾರಾಗ್ರಾಫ್ ತುಂಬ ಲಾಂಗ್ ಚಾಪ್ಟರ್ ಇದೆ, ಬೇಕಂತಂದರೆ ನೀವು ಓದಿ, ಇಲ್ಲ ಜಸ್ಟ್ ಬೇರೆ ಚಾಪ್ಟರ್ ಓದಿನೂ ನೀವು ಸ್ಕೋರ್ ಮಾಡ್ಬೋದು. ಇಲ್ಲಿದೆ ಅ ಸನ್ನಿ ಮಾರ್ನಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರಲ್ಲಿ 6 ಅಥವಾ 4 ಅಂಕದ ಒಂದು ಪ್ರಶ್ನೆ ಬರಲೇಬೇಕು. 4 ಅಂಕದ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಪೆಟ್ರಾ ಡೊನಾಲೋರಾಸ್ ಮೇಡ್ ಸರ್ವೆಂಟ್, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಗಳಿವೆ. ಇದನ್ನು ನೀವು ಲಿಟ್ರಲಿ ನೋಡಿ, ಲಿಟ್ರಲಿ ಇವನ್ನ ಜಸ್ಟ್ ಇವಿಷ್ಟು ಪಾಯಿಂಟನ್ನು ಇಲ್ಲೇನಿದಾವಲ್ಲ ಇವಿಷ್ಟು ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡ್ರೆ ಉತ್ತರವನ್ನು ಆರಾಮಾಗಿ ಬರೀತೀರ, ಸಿಂಪಲ್ ಆಗಿ ಬರೀತೀರ. ಓಕೆ, ಇದನ್ನು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದರ ಸಮ್ಮರಿಯನ್ನು ಕೊಡ್ತಾ ಇದ್ದೇನೆ, ಈಸಿಯೆಸ್ಟ್ ಸಮ್ಮರಿ. ಕೆಲವೊಂದು 10-15 ಪಾಯಿಂಟ್ಗಳನ್ನು ನೋಡಬೇಕಾಗುತ್ತೆ, ಯಾಕಂದರೆ ಚಾಪ್ಟರ್ ತುಂಬ ಲೆಂದಿಯಾಗಿರ್ತಕ್ಕಂಥ ಚಾಪ್ಟರ್ ಅಲ್ವಾ. ಹೀಗಾಗಿ ಇದರ ಒಂದು ಸಮ್ಮರಿಯನ್ನು ಕೊಡ್ತಾ ಇದ್ದೇನೆ. 1 ಪ್ಯಾರಾಗ್ರಾಫ್, 2 ಪ್ಯಾರಾಗ್ರಾಫ್, 3 ಪ್ಯಾರಾಗ್ರಾಫ್ ಇದೆ. 3 ಪ್ಯಾರಾಗ್ರಾಫನ್ನು ಲಿಟ್ರಲಿ ನೀವು ಡೈಲಿ ಒಂದೊಂದೇ ಪ್ಯಾರಾಗ್ರಾಫನ್ನು ಓದಿದರೂ ಸಹ ಇನ್ನೂ 73 ದಿನ ಇದೆ ನಿಮಗೆ ಟೈಮ್. ಆರಾಮಾಗಿ ನೀವು 80ಕ್ಕೆ 80 ಅಂಕವನ್ನು ಗಳಿಸಲಿಕ್ಕೆ ನಿಮ್ಮನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಆಗೋದು. 1 ಯುವರ್ ಓಲ್ಡ್ 4 ಅಂಕದ ಒಂದು ಪ್ರಶ್ನೆ ಇದು. ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನೋಡಿ, ಕೇವಲ 1, 2, 3, 4, 5 ಪಾಯಿಂಟ್ಸ್ ಇದೆ. ಈ 5 ಪಾಯಿಂಟ್ಸನ್ನು ಆಧಾರವಾಗಿ ಇಟ್ಟುಕೊಂಡು ಈ 5 ಪಾಯಿಂಟ್ಸಿಂದ ನೀವು ಆರಾಮಾಗಿ ಬರಿಬೋದು. ಯಾಕಂತಂದರೆ ಕನ್ನಡದಲ್ಲಿ ಹೇಳ್ತಾ ಇದ್ದೆ ನಾನು, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆರಾಮಾಗಿ ಬರಿಬೋದು, ಬಟ್ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಂಗ್ಲೀಷ್ ಅಂದರೆ ಕಷ್ಟ ಆಗುತ್ತೆ. ಹೀಗಾಗಿ ಸಮರಿ, ಇದಿಷ್ಟು ಸಮರಿ, ಇದು 4 ಅಂಕಕ್ಕೆ ಬರ್ತಕ್ಕಂಥದ್ದು ಈಸಿಯಾಗಿರ್ತಕ್ಕಂಥ ಸಮರಿ. ನೀವು ಜಸ್ಟ್ ಒಂದು ಸಲ ಓದಿ, ಇಲ್ಲ ಅಂತಂದರೆ ಸುಮ್ಮನೆ ಬಾಯ್ ಹಾಟ್ ಹಾಕ್ಬಿಡಿ. ಓಕೆ, ಇನ್ನು 7th ಚಾಪ್ಟರ್ ದ ಗಾರ್ಡನರ್, ಪಿ ಲಂಕೇಶ್ ಹ್ಯಾಸ್ ರಿಟನ್ ಬೈ ದ ಗಾರ್ಡನರ್. ಇದರಲ್ಲಿ ನೋಡಿ, ದ ಆಥರ್ ಯೂಸ್ ಅ ಡಿಸೆಂಟಿಕ್ ಸ್ಟೈಲ್ ಆಫ್ ನರೇಷನ್. ದ ಸ್ಟೋರಿ ಹ್ಯಾಸ್ ಅ ಟೈಪಿಷಿಯಲ್ ಬಿಗಿನಿಂಗ್ ಆ್ಯಂಡ್ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಚಾಪ್ಟರ್ ಪಾಯಿಂಟ್ಸ್ಗಳಿದ್ದಾವೆ. ಇದನ್ನು ನೋಡ್ತಾ ಹೋಗಿ, ನಾನು ಓದ್ತಾ ನಿಮಗೆ ಹೇಳ್ತಾ ಹೋದರೆ ತುಂಬ ವಿಡಿಯೋ ಲೆಂದಿ ಆಗುತ್ತೆ. ಜಸ್ಟ್ ಇದನ್ನು ನೋಡಿ, ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡು, ಪಾಯಿಂಟ್ಸ್ ಇಲ್ಲಿದೆ. ಇದು ಚಾಪ್ಟರ್ನಿಂದ 4 ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಬರ್ತಾಯಿದೆ, 4 ಅಂಕದ ಒಂದು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಒಂದು ಚಾಪ್ಟರ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿ ಪಕ್ಕದಲ್ಲಿ ಸಮ್ರಿಯನ್ನು ಕೊಡ್ತಾ ಇದ್ದಾನೆ. ಕೇವಲ 3 ಪ್ಯಾರಾಗ್ರಾಫ್ ಇದೆ, 1, 2, 3 ಪ್ಯಾರಾಗ್ರಾಫ್ ಇದೆ. ಲಿಟ್ರಲಿ ಓದಬೇಕು, ಮಾಡಬೇಕು. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್, ಇದು ಸಹ ಈಸಿಯಾಗಿರ್ತಕ್ಕಂಥ ಚಾಪ್ಟರ್. ಜಸ್ಟ್ ಇದರ ಒಂದು ಪಾಯಿಂಟ್ಸನ್ನು ನೋಡಿ, ಈ ಪಾಯಿಂಟ್ಸ್ ನಿಮ್ಮ ಒಂದು ಉತ್ತರದಲ್ಲಿ ಕಡ್ಡಾಯವಾಗಿ ಲಿಟ್ರಲಿ ಇರಬೇಕು. ಈ ಎಲ್ಲ ಪಾಯಿಂಟ್ಸ್ಗಳು ಇರಬೇಕು. ಆಫ್ಟರ್ ದ ಡೆತ್ ಆಫ್ ದ ಫುಟ್ ಇಟ್ ಇಸ್ ಅ ಬರೀಡ್, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ. ನೀವು ಇದನ್ನು ಬರೀಲೇಬೇಕಾಗ್ತದೆ. ಸಮರಿ ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಯಾವುದೇ ಕ್ವಶನ್ ಬಂದರೂ ಈ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಬಂದರೂ ಜಸ್ಟ್ ಇದನ್ನು ಬರೀರಿ. ಟಾಪರ್ ಆಗೋರು ಇದನ್ನೇ ಬರೀತಾರೆ, ಅದೇ ರೀತಿಯಾಗಿ ನಾವು ಜಸ್ಟ್ ಪಾಸ್ ಆಗೋರು ಇದನ್ನೇ ಬರೀಬೇಕು.
ನೀವು ಏನೇ ಬರೀರಿ, ನೀವು ಟಾಪರ್ ಆದರೂ ಆಗಿ ಅಥವಾ ಜಸ್ಟ್ ಪಾಸ್ ಆದರೂ ಆಗಿ, ಈ ಪಾಯಿಂಟನ್ನು ಆ ಉತ್ತರ ನಿಮ್ಮ ಒಂದು ಉತ್ತರ ಹೊಂದಿದ್ರೆ 4ಕ್ಕೆ 4 ಅಂಕ ಕೊಡ್ತಾರೆ. ಎಲ್ಲರೂ ಟಾಪರ್ ಆಗಲಿಕ್ಕೆ ಸಾಧ್ಯ ಇಲ್ಲಿ. ಜಸ್ಟ್ ಏನು ಮಾಡಬೇಕು ಅಂದರೆ ಓದಬೇಕಷ್ಟೇ, ಸಿಂಪಲ್ ಆಗಿರ್ತಕ್ಕಂಥ ಮೆಟ್ರಿಕ್. ಜಸ್ಟ್ ಓದಿ. ಇಲ್ಲಿ ಪ್ಯಾರಾಗ್ರಾಫ್ ಇದೆ, ಜಸ್ಟ್ ನೋಡಿ ತಗೊಳ್ಳಿ ಅದನ್ನು. ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳಿದ್ದಾವೆ. ಇದ್ರ ಮೇಲೆ MCQ ಪ್ರಶ್ನೆ ಬರ್ತಕ್ಕಂಥದ್ದು ನೋಡಿ ಇಲ್ಲಿದೆ. ಎಲ್ಲ ಪಾಯಿಂಟ್ಸನ್ನು ನೋಡ್ಕೊಂಬಿಡಿ. ಸಮರಿ ಕೊಡ್ತಾ ಇದ್ದೇನೆ ಈಗ. ಸಮರಿ, ಮೇನ್ ಥಿಂಗ್ ಈಸ್ ಸಮರಿ. ಹೌದಾ? ಸ್ಕ್ರೀನ್ಶಾಟ್ ಬೇಕಂದರೆ ತಗೊಳ್ಳಿ. ಇಲ್ಲೊಂದು ಸ್ವಲ್ಪ ಸಮರಿ ಇದೆ ಅದರದ್ದು ನೋಡಿ. ಹೆವೆನ್ ಇಫ್ ಯು ಆರ್ ನಾಟ್ ಆನ್ ದ ಅರ್ತ್. ಕುವೆಂಪು, ಇಂಪಾರ್ಟೆಂಟ್ ಚಾಪ್ಟರ್. ಇದರಿಂದ 4 ಅಂಕದ ಒಂದು ಪ್ರಶ್ನೆ ಬರಲಿಕ್ಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಇಲ್ಲಿ ಇದರಿಂದ ಒಂದು ಕ್ವೆಶನ್ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಇದರ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಸಮರಿ, ಈಸಿಯೆಸ್ಟ್ ಸಮರಿ. ಜಸ್ಟ್ ನೋಡಿ, ಈ ರೀತಿ ಪೋಯಮ್ ಮೇಲೆ 6 ಅಂಕ ಅಥವಾ 4 ಅಂಕದ ಒಂದು ಪ್ರಶ್ನೆ ಬರಲಿದೆ. ಹೀಗಾಗಿ ಸಿಂಪಲ್ ಆಗಿದೆ. ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು 11th ಚಾಪ್ಟರ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ, ಜಾರ್ಜ್ ಮೈಕಸ್ ಬರೀತಕ್ಕಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಜಾರ್ಜ್ ಮೈಕಸ್ ರೈಟ್ಸ್ ಅಬೌಟ್ ಹಿಸ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸಸ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್. ಓಕೆ, ಈ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಗಳಿದ್ದಾವೆ. ನೀವು ಲಿಟ್ರಲಿ ಬರ್ಕೊಳ್ಳಿ, ದಯವಿಟ್ಟು ಬರ್ಕೊಳ್ಳಿ. ಜಾರ್ಜ್ ಮೈಕಸ್, ಈ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಸ್ಗಳಿದ್ದಾವೆ. ಇವನ್ನ ನಿಮ್ಮ ಒಂದು ಉತ್ತರದಲ್ಲಿ ಈ ರೀತಿ ಆಲ್ ದೀಸ್ ಪಾಯಿಂಟ್ಸ್ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಆನ್ಸರ್. ಮಸ್ಟ್ summary. Now we can see here summary. You see, this is the, you see, one paragraph, second paragraph, first and second, that's enough. And this one also, you see, ನೋಡಿ ಇದೊಂದು ಪ್ಯಾರಾಗ್ರಾಫ್. ಇನ್ನು ಕೊನೆಯದಾಗಿ ದ ವೋಟರ್, ಚುನುವಾ ಅಚಿಬೆ. 6 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಕೇಳುವಂಥ ಸಾಧ್ಯತೆ ತುಂಬ ಇದೆ. 4 ಅಂಕದ 2 ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಇಂಪಾರ್ಟೆಂಟ್ ಪ್ರಶ್ನೆ. ರೂಫಸ್ ಓಕೆಗೆ ನೋನ್ ಆ್ಯಸ್ ಅ ರೂಫ್. ಕೆಲವೊಂದಿಷ್ಟು ಪಾಯಿಂಟ್ಗಳಿದ್ದಾವೆ, ಅದನ್ನು ನೋಡ್ಕೊಂಬಿಡಿ. ಪೋರ್ಟ್ ಹಾರ್ಕೋಟಲ್ಲಿ ಏನು ಮಾಡ್ಕೊಂಡು ಬಂದಿರ್ತಾನೆ? ಬೈಸಿಕಲ್ ರಿಪೇರರ್ಸ್, 2 years ಅಪ್ರೆಂಟಿಸ್ಶಿಪ್ ಮಾಡ್ಕೊಂಡು ಬಂದಿರ್ತಾನೆ ಅವನು. ಇಬೆ ವಾಸ್ ಅ ಮಿನಿಸ್ಟರ್ ಆಫ್ ಕಲ್ಚರ್ ಇನ್ ದ outgoing government. Roof was an expert, the most trusted man of Pope. ಇಲ್ಲಿ ನೋಡಿ, ಇದು ಬರ್ತಕ್ಕಂಥ ಒಂದು PAP, ಪೀಪಲ್ಸ್ ಅಲಯನ್ಸ್ ಪಾರ್ಟಿ. POP ಮೀನ್ಸ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಇವೆರಡೂ ಕೇಳುವಂತಹ ಸಾಧ್ಯತೆ ಇದೆ ಎಕ್ಸಾಮಲ್ಲಿ. 2023ರಲ್ಲಿ ಕೇಳಿದ್ರು, ಓದ್ಕೊಂಬಿಡಿ ಒಂದ್ಸಲ. ಇದರ ಒಂದು ಸಮರಿಯನ್ನು ಕೊಡ್ತಾ ಇದ್ದಾನೆ. ಸಿಂಪಲ್ ಆಗಿರ್ತಕ್ಕಂಥ ಸಮರಿ ಬೇಕು ನಿಮಗೆ. ಸಿಂಪಲ್ ಆಗಿರತಕ್ಕಂಥ ಸಮರಿ ಕೊಡ್ತಾ ಇದ್ದಾನೆ. ಜಸ್ಟ್ ನೀವು ಇದನ್ನಿಷ್ಟು ಓದಲೇಬೇಕು. ಇದನ್ನು ಯಾವ ರೀತಿ ಕ್ವೆಶನನ್ನು ಬರಿಬೇಕಂತ ಹೇಳಿದ್ದೀನಿ. ಯಾವುದೇ ಇದ್ರ ಮೇಲೆ ಯಾವುದೇ ಕ್ವೆಶನ್ ಬರಲಿ, ಜಸ್ಟ್ ಸಮರಿಯನ್ನು ಬರೆದ್ಬಿಡಿ. ಎಷ್ಟು ನೆನಪಿದೆ ಆ ಪಾಯಿಂಟನ್ನು ಹಾಕಿ ಸಮರಿಯನ್ನು ಬರೆದ್ಬಿಡಿ. ಪಾಯಿಂಟ್ಗೆ ಲಿಟ್ರಲಿ ಅಂಡರ್ಲೈನ್ ಮಾಡಬೇಕು, ಅಂದರೆ ಮಾತ್ರ ನಿಮಗೆ 4ಕ್ಕೆ 4 ಅಂಕ ಕೊಡ್ತಾರೆ ಅವರು. ಇದೊಂದಿಷ್ಟಿದೆ ನೋಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ವೇರ್ ದರ್ ಇಸ್ ಅ ವೀಲ್ ದರ್ ಇಸ್ ಅ ವೇ. ನೋ, where there is a wheel, ನಾನು ಪ್ರಾವರ್ಬ್ ಹೇಳಿದೆ, ಸಾರಿ, ಬಟ್ ವೇರ್ ದೆರ್ ಇಸ್ ಅ ವೀಲ್. ಓಕೆ, ಈ P ಸಾಯಿನಾಥ್ ನೋಡಿ. 4 ಅಂಕದ ಪ್ರಶ್ನೆಯಲ್ಲಿ ಲೇಖಕರ ಅಂತಂದರೆ ಪೋಯೆಟ್ ನೇಮನ್ನು ಇನ್ಕ್ಲೂಡ್ ಮಾಡಿ ಬರೀರಿ. ಈ ಪಾಯಿಂಟನ್ನು ಲಿಟ್ರಲಿ ನೆನ್ಪಿಟ್ಕೊಳ್ಳಿ. ಒಂದು ಸ್ಕ್ರೀನ್ಶಾಟ್ ಬೇಕಿದ್ದರೆ ತಗೊಳ್ಳಿ. ಓಕೆ, ಇಲ್ಲಿ ಪಾಯಿಂಟ್ಸ್ಗಳಿದ್ದಾವೆ, ನೋಡ್ಕೊಂಬಿಡಿ. ಒಂದು ಸ್ಕ್ರೀನ್ಶಾಟ್ ಬೇಕಿದ್ರು ತಗೊಳ್ಳಿ. ಇದು ಸಮರಿ. ಇಲ್ಲಿ ದ ವಾಟರ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಟು ರಿಮೆಂಬರ್. ಇವಿಷ್ಟನ್ನು ಜಸ್ಟ್ ನೀವು ಈ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ, ಅದು ನಿಮಗೆ ಆರಾಮಾಗಿ ಉತ್ತರ ಬರಲಿಕ್ಕೆ ಆಗುತ್ತೆ. ನೋಡಿ, H2O ಫಾರ್ ದ ಪೋಯೆಟ್, ಬಡ ಮೈಟಿ ಮೂಮೆಂಟ್. ಇದರ ಒಂದು ಸಮರಿ, ಇದರ ಸಮರಿ ಇದೆ. ಇಷ್ಟು ಸಮರಿಯನ್ನು ನೆನ್ಪಿಟ್ಕೊಳ್ಳಿ, ಆರಾಮಾಗಿ 4 ಅಂಕ ನೀವು ತೆಗೆದುಕೊಳ್ಬೋದು. ಇದಿಷ್ಟು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಇದು ಇಂಪಾರ್ಟೆಂಟ್ ಸಮರೀಸ್. ಇವೆಲ್ಲ ಇಂಪಾರ್ಟೆಂಟ್ ಸಮರೀಸ್. ಇದರಿಂದಲೇ ನೀವು ಆರಾಮಾಗಿ 4 ಮತ್ತು 6 ಅಂಕದ ಒಂದು ಪ್ರಶ್ನೆಯನ್ನು ಆರಾಮಾಗಿ ಬರೀತೀರಾ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೇನೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.